ಏನಂತ ಸರ್ ಉಪಮುಖ್ಯಮಂತ್ರಿಗಳಿಗೆ ಇನ್ಚಾರ್ಜ್ ಕೊಟ್ಬಿಟ್ಟಿದ್ದೀವಿ. ಒಟ್ಟು ನಿಮ್ಮ ಸಲಹೆ ಏನು ಸರ್ ಎಷ್ಟು ಮಾಡಬೇಕಿತ್ತು ಅಂತ? ಯಾರು ಗ್ರೇಟರ್ ಬೆಂಗಳೂರಿನ ಪಾಲಿಕೆಯಲ್ಲಿ ಎಷ್ಟು ಮಾಡಬೇಕು ಅಂತ? ನಮ್ಮ ಸಲಹೆ ಇಂಡಿವಿಜುವಲ್ ವೈಯಕ್ತಿಕವಾಗಿ 5 ಮಾಡಕ್ಕೆ ಹೇಳಿದ್ದೀವಿ. ಓಕೆ, ಯಾವುದಾದ್ರು ಡೆವಲಪ್ಮೆಂಟ್ ಆಗಿದೆ ಏರಿಯಾ, ಈಗ ಸರ್ಜಾಪುರ, ಅತ್ತಿಬೆಲೆ, ಬೆಂಗಳೂರು ಸೌತು ಕಾನ್ಸ್ಟಿಟ್ಯೂನ್ಸಿ, ಯಲಹಂಕ, ಯಶವಂತಪುರ, ದಾಸರಹಳ್ಳಿ, ಬೊಮ್ಮನಹಳ್ಳಿ, ಈ ಥರ ಯಾವ ಕಾನ್ಸ್ಟಿಟ್ಯೂನ್ಸೀಸು 100% ಡೆವಲಪ್ಮೆಂಟ್ ಆಗಿದೆ ಅವೆಲ್ಲವನ್ನು ಸೇರಿಸ್ಬೇಕು ಅಂತ. ಓಕೆ, ಒಟ್ಟು 5 ಮಾಡುವಂಥ ಸಾಧ್ಯತೆ ಇದೆಯಾ ಹೇಗೆ ಸರ್? ಅಲ್ಲ, ನಮ್ಮ ಒಪಿನಿಯನ್ ಅಲ್ಟಿಮೇಟಾಗಿ ಒಬ್ಬರು ಒಂದೊಂದು ಹೇಳಿದ್ದಾರೆ. ಒಬ್ಬರು 3 ಹೇಳಿದ್ದಾರೆ, ಒಬ್ಬರು 4 ಹೇಳಿದ್ದಾರೆ, ಒಬ್ಬರು 5 ಹೇಳಿದ್ದಾರೆ. ಅಲ್ಟಿಮೇಟಾಗಿ ಉಪಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದ್ದೀವಿ. ಏನಂತ ಸರ್ ಉಪಮುಖ್ಯಮಂತ್ರಿಗಳಿಗೆ ಇನ್ಚಾರ್ಜ್ ಕೊಟ್ಬಿಟ್ಟಿದ್ದೀವಿ. ಒಟ್ಟು ನಿಮ್ಮ ಸಲಹೆ ಏನು ಸರ್ ಎಷ್ಟು ಮಾಡಬೇಕಿತ್ತು ಅಂತ? ಯಾರು ಗ್ರೇಟರ್ ಬೆಂಗಳೂರಿನ ಪಾಲಿಕೆಯಲ್ಲಿ ಎಷ್ಟು ಮಾಡಬೇಕು ಅಂತ? ನಮ್ಮ ಸಲಹೆ ಇಂಡಿವಿಜುವಲ್ ವೈಯಕ್ತಿಕವಾಗಿ 5 ಮಾಡಕ್ಕೆ ಹೇಳಿದ್ದೀವಿ. ಓಕೆ, ಯಾವುದಾದ್ರು ಡೆವಲಪ್ಮೆಂಟ್ ಆಗಿದೆ ಏರಿಯಾ, ಈಗ ಸರ್ಜಾಪುರ, ಅತ್ತಿಬೆಲೆ, ಬೆಂಗಳೂರು ಸೌತು ಕಾನ್ಸ್ಟಿಟ್ಯೂನ್ಸಿ, ಯಲಹಂಕ, ಯಶವಂತಪುರ, ದಾಸರಹಳ್ಳಿ, ಬೊಮ್ಮನಹಳ್ಳಿ, ಈ ಥರ ಯಾವ ಕಾನ್ಸ್ಟಿಟ್ಯೂನ್ಸೀಸು 100% ಡೆವಲಪ್ಮೆಂಟ್ ಆಗಿದೆ ಅವೆಲ್ಲವನ್ನು ಸೇರಿಸ್ಬೇಕು ಅಂತ. ಓಕೆ, ಒಟ್ಟು 5 ಮಾಡುವಂಥ ಸಾಧ್ಯತೆ ಇದೆಯಾ ಹೇಗೆ ಸರ್? ಅಲ್ಲ, ನಮ್ಮ ಒಪಿನಿಯನ್ ಅಲ್ಟಿಮೇಟಾಗಿ ಒಬ್ಬರು ಒಂದೊಂದು ಹೇಳಿದ್ದಾರೆ. ಒಬ್ಬರು 3 ಹೇಳಿದ್ದಾರೆ, ಒಬ್ಬರು 4 ಹೇಳಿದ್ದಾರೆ, ಒಬ್ಬರು 5 ಹೇಳಿದ್ದಾರೆ. ಅಲ್ಟಿಮೇಟಾಗಿ ಉಪಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದ್ದೀವಿ.